ಕೆಲವೊಂದು ಸಲ ನಾವು ತುಂಬ ಪ್ರೀತಿಸುವಂತಹ ವ್ಯಕ್ತಿ, ನಮ್ಮ ತುಂಬ ಕ್ಲೋಸ್ ಇರುವಂತಹ ವ್ಯಕ್ತಿ ತಪ್ಪು ಮಾಡ್ತಿರ್ತಾರೆ. ನಮಗೆ ಕಣ್ಣೆದುರಿಗೆ ಕಾಣ್ತಿರುತ್ತೆ ಇವ್ರು ತಪ್ಪು ಮಾಡ್ತಿದ್ದಾರೆ ಅಂತ. ಬಟ್ ಅದನ್ನೇ ನಾವು ಅವ್ರ ಹತ್ರ ಹೇಳಕ್ಕೆ ಹೋದರೆ ಒಂದು ಇಂಚು ಕಿವಿಗೆ ಹಾಕ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೋದೇ ಇಲ್ಲ. ಬಟ್ ಅದೇ ವಿಷಯನ ಯಾರೋ ಒಂದು ಥರ್ಡ್ ಪರ್ಸನ್ ರೋಡಲ್ಲಿ ಹೋಗುವಂಥವ್ರು ಹೇಳಿದ್ರೆ ಆಗ ಅವ್ರು ಕೇಳಿಸ್ಕೊತಾರೆ. ಯಾಕಿರ್ಬೋದು? ಆ್ಯಕ್ಚುಲಿ ಸಬ್ಕಾನ್ಷಿಯಸ್ಲಿ ನಾವು ಎಲ್ಲರೂ ಹಾಗೆಯೇ ನಮ್ಮ ಸುತ್ತ ತುಂಬ ಕ್ಲೋಸ್ ಇರುವಂಥವ್ರು ನಮಗೆ ಅಡ್ವೈಸ್ ಕೊಟ್ಟರೆ ನಮ್ಮ ಕಿವಿಗೇನೂ ಅದು ಬೀಳೋಲ್ಲ. ಯಾಕಂದರೆ ನಮಗೆ ಆಗ ಸಬ್ಕಾನ್ಷಿಯಸ್ಲಿ ನಮ್ಮ ಈಗೋ ಹರ್ಟ್ ಆಗುತ್ತೆ. ಇವರೇನು ನನಗಿಂತ ದೊಡ್ಡವರಾ, ಇವರೇನು ನನಗೆ ಅಡ್ವೈಸ್ ಮಾಡುವಷ್ಟು ದೊಡ್ಡವರಾ ಅಂತ ಹೇಳುವಂಥ ವಿಷಯ ನಮಗೆ ತಾಗುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ನಾವು ಕೇಳಿಸ್ಕೊಳ್ಳಲ್ಲ. ಸೊ ಈಗ ನೀವು ತುಂಬ ಕ್ಲೋಸ್ ಇರುವಂಥ ಒಂದು ವ್ಯಕ್ತಿ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳುವಾಗ ಅದನ್ನು ಕೇಳಿಸ್ಕೊಳ್ಳೋ ಹಾಗೆ ಹೇಗೆ ಹೇಳೋದು ಅಂತ ಹೇಳಿದ್ರೆ, ನೀವು ಅವರ ಮಾಡ್ತಿರುವಂತಹ ವಿಷಯನ ಫಸ್ಟ್ ಅಪ್ರಿಷಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀನು ಈ ವಿಷಯನ ಮಾಡಿದ್ಯಾ, ಇಲ್ಲಿವರೆಗೂ ಬಂದಿದೆಯಾ, ಇದೇ ದೊಡ್ಡ ವಿಷಯ, ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಎಫರ್ಟ್ಸ್ ಹಾಕಿದ್ಯಾ ಅಂತ ನೀವು ಚೆನ್ನಾಗಿ ಹೊಗಳ್ಬಿಟ್ಟು ನಡುವಿಗೆ ಒಂದು ಸ್ವಲ್ಪ ಬಂದುಬಿಟ್ಟು ನೀನು ಇದನ್ನು ಹೀಗೆ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥ ವಿಷಯನ ಹೇಳಿದ್ರೆ ಅವಾಗ ಅವ್ರು ಕೇಳಿಸ್ಕೊಳ್ಳೋ ಹಾಗಿರುತ್ತೆ, ಖಂಡಿತ ಕೇಳಿಸ್ಕೊತಾರೆ. ಸೊ ಅಡ್ವೈಸ್ ಮಾಡುವಾಗ ಅದರಲ್ಲಿ ಒಂದು ಸ್ವಲ್ಪ ಟ್ರಿಕ್ ಯೂಸ್ ಮಾಡಿದರೆ ನೀವು ಕೊಡುವಂಥ ಅಡ್ವೈಸ್ ಎಲ್ರಿಗೂ ನಾಟುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ.